ಹಣಕ್ಕಾಗಿ ಕೆಲ ಕಿರುತೆರೆ ನಟ ನಟಿಯರು ಮಾಡಬಾರದನ್ನ ಕೆಲಸ ಮಾಡಿದ್ದಾರೆ. ಸಮಾಜಕ್ಕೊಂದು ಒಳ್ಳೆ ಹೆಸರನ್ನ ಕೊಡಬೇಕು, ಒಳ್ಳೆಯದು ಮೆಸೇಜ್ ಅನ್ನ ಕೊಡಬೇಕು ಅನ್ನೋದನ್ನ ಬಿಟ್ಟು ದುಡ್ಡಿಗೋಸ್ಕರ ಯಾವ ಹಂತಕ್ಕೆ ಹೋಗಿದ್ರು ಅಂತಂದ್ರೆ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಕಿರುತೆರೆ ನಟಿಯರು ರೀಲ್ಸ್ ಸ್ಟಾರ್ಸ್ಗೆ ಸಂಕಷ್ಟ. ಬೆಟ್ಟಿಂಗ್ ಆಪ್ ಪ್ರಮೋಟ್ ಮಾಡ್ತಿದ್ದವರಿಗೆ ಡ್ರಿಲ್. ಹಣದಾಸೆಗೆ ಮಾಡಬಾರದ ಕೆಲಸ ಮಾಡಿದ್ರೆ ಆಗಬಾರ್ದಾಗತ್ತೆ ಅನ್ನೋದಕ್ಕೆ ಕನ್ನಡದ ರೀಲ್ಸ್ ಸ್ಟಾರ್ಗಳು ಹಾಗೂ ಕಿರುತೆರೆ ನಟ ನಟಿಯರೇ ನೈಜ ಉದಾಹರಣೆ. ದುಡ್ಡು ಬರುತ್ತೆ, ಬರೋ ದುಡ್ಡು ಹೇಗಾದ್ರೂ ಬರ್ಲಿ ಅಂತ ಪರಿಶೀಲನೆ ಮಾಡದೆ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ IPL ಬೆಟ್ಟಿಂಗ್ ಆಪ್ಗಳ ಬಗ್ಗೆ ಪ್ರಚಾರ ಮಾಡಿ ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸರ ಕೆಂಗಣ್ಣಿಗೆ ಕನ್ನಡದ ಕಿರುತೆರೆ ನಟ ನಟಿಯರು ಹಾಗೂ ರೀಲ್ಸ್ ಸ್ಟಾರ್ಗಳು ಗುರಿಯಾಗಿ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಕಿರುತೆರೆ ನಟ ನಟಿಯರು ರೀಲ್ಸ್ ಸ್ಟಾರ್ಗಳಿಗೆ ಪೊಲೀಸ್ ಸಂಕಷ್ಟ ಎದುರಾಗಿದೆ. ಬೆಟ್ಟಿಂಗ್ ಆಪ್ ಬಗ್ಗೆ ಪ್ರಮೋಟ್ ಮಾಡಿದ ಆರೋಪದ ಮೇಲೆ ರೀಲ್ಸ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ, ಕಿರುತೆರೆ ನಟಿಯರ ವಿಚಾರಣೆ ಮಾಡಲಾಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಫಾಲೋವರ್ಸ್ಗಳನ್ನು ಹೊಂದಿರುವ ಇವರೆಲ್ಲರೂ ತಮ್ಮ ಇನ್ಸ್ಟಾಗ್ರಾಂ ಪೇಜ್ಗಳಲ್ಲಿ IPL ಬೆಟ್ಟಿಂಗ್ ಸಂಬಂಧ ಜಾಹೀರಾತು ಬಿತ್ತರಿಸಿದ್ರು. ರೀಲ್ಸ್ ಸ್ಟಾರ್ಗಳ ವಿರುದ್ಧ ಸೈಬರ್ ಕ್ರೈಮ್ ಪೊಲೀಸರಿಗೆ ವಕೀಲರೊಬ್ಬರು ದೂರು ಕೊಟ್ಟಿದ್ರು. ದೂರಿನ ಆಧಾರದ ಮೇರೆಗೆ ಕಿರುತೆರೆ ನಟ ನಟಿಯರು ಹಾಗೂ ರೀಲ್ ಸ್ಟಾರ್ಗಳಿಗೆ ಸೈಬರ್ ಕ್ರೈಮ್ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸಿದ್ದಾರೆ. ನಮ್ಮಿಂದ ತಪ್ಪಾಗೋಯ್ತು, ಇನ್ ಮುಂದೆ ಹಾಗೆ ಮಾಡಲ್ಲ. ಪೊಲೀಸರ ಮುಂದೆ ರೀಲ್ಸ್ ಸ್ಟಾರ್ಸ್ ತಪ್ಪೊಪ್ಪಿಗೆ. 100 ಮಂದಿಯ ಪಟ್ಟಿ ಮಾಡಿಕೊಂಡಿರುವ ಪೊಲೀಸರು ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡ, ದೀಪಕ್ ಗೌಡ, ವರುಣ ಆರಾಧ್ಯ, ದಚ್ಚು ಸೇರಿ 50 ಮಂದಿಯನ್ನ ವಿಚಾರಣೆ ಮಾಡಿದ್ದಾರೆ. ಇನ್ ಮುಂದೆ ಇಂತಹ ಜಾಹೀರಾತುಗಳನ್ನ ನಾವು ಪ್ರಕಟ ಮಾಡೋದಿಲ್ಲ. ಈ ಜಾಹೀರಾತು ಪ್ರಕಟ ಮಾಡೋದ್ರಿಂದ ಜನರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಅರಿವೇ ಇಲ್ಲದೆ ನಾವು ಪ್ರಕಟಿಸಿದ್ದೀವಿ. ಇನ್ ಮುಂದೆ ಈ ರೀತಿ ಮಾಡಲ್ಲ ಅಂತ ರೀಲ್ಸ್ ಸ್ಟಾರ್ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ. ಸರ್, ಅದು ಇಂಗ್ಲೀಷ್ ನನಗೆ ಗೊತ್ತಿಲ್ಲ. ಆಕ್ಚುಲಿ ನನಗೆ ಗೊತ್ತಿರುತ್ತೆ, ಅವರು ಬೇರೆ IPL ಬೆಟ್ಟಿಂಗ್ ಹಾಡಿ ಮತ್ತೆ ಇಷ್ಟು ದುಡ್ಡು ಕೊಡ್ತೀವಿ, ಇಷ್ಟು ದುಡ್ಡು ಗೆಲ್ಬೋದು, ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿತ್ತು. ಆಕ್ಚುಲಿ ಇದು ಬರೀ ಓನ್ಲಿ ಫೋಟೋ ಅಲ್ವಾ, ಇವಾಗ ಸಾಯಂಕಾಲ ಇದಾಡಿ ಇಂಥ ಟೀಮ್ ಮಾಡುತ್ತೆ ಅಂತ ಆಗ್ತಿರೋ ಇದರಲ್ಲಿ ಕೆಳಗಡೆ ಬರ್ದಿದ್ದು ಸ್ವಲ್ಪ ಇಂಗ್ಲೀಷ್ ಗೊತ್ತಾಗಲಿಲ್ಲ. ಆಕ್ಚುಲಿ ನಾನು ಸ್ಟೋರಿ ಹಾಕಿದ ಮೇಲೆ ತುಂಬ ಜನ ಗೊತ್ತಲ್ಲ, ಅವರು ಯಾರು ತಿಳುವಳಿಕೆ ಇರೋರು ಹೇಳಿ ಇದು ತಪ್ಪು ಡಿಲೀಟ್ ಮಾಡೋದು ಹೇಳ್ಬೇಕಾಗಿತ್ತು. ಎಲ್ಲ ನೋಡಿ ಸುಮ್ಮನೆ ಗೊತ್ತಾಗಲಿಲ್ಲ. ಆಮೇಲೆ ಅರಿವಾಯಿತು, ಅವಾಗ ಇಮಿಡಿಯೇಟ್ಲಿ ಡಿಲೀಟ್ ಮಾಡಿದೆ. ಅದರಲ್ಲೂ ನಂದು ಬಂತು, ನಾನು ತಪ್ಪು ಒಪ್ಕೊಂಡಿದ್ದೀನಿ. ದಯವಿಟ್ಟು ಹೇಳ್ತೀನಿ ಎಲ್ಲರಿಗೂ ಅಷ್ಟೇ, ಯಾರು ಬೆಟ್ಟಿಂಗ್ ಆಡ್ತೀರಾ ದಯವಿಟ್ಟು ಬೆಟ್ಟಿಂಗ್ ಆಡಬೇಡಿ, ಇದನ್ನ ನಾನು ಖಂಡಿಸ್ತೀನಿ. ನನಗಿಂತ ಫಾಲೋವರ್ ಮಿಲಿಯನ್ ಫಾಲೋವರ್ ಇರೋರು ಎಲ್ಲ ಮಾಡಿದ್ದಾರೆ. ಏನೊಂದು 100ಕ್ಕೂ ಹೆಚ್ಚು ಜನ ಆಗಲೇ ಹೇಳ್ದಂಗೆ 100ಕ್ಕೂ ಹೆಚ್ಚು ಜನ ಮಾಡಿದ್ದಾರೆ. ಅದನ್ನ ನೋಡ್ಕೊಂಡೋಸ್ಕರ ನಾನು ಇವರೆಲ್ಲ ಮಾಡಿದ್ದಾರಲ್ಲ IPL ಸ್ಟೋರಿ ಇದೇನು ಫ್ರಾಡ್ ಇರಲ್ಲ ಅಂತ ನಾನು ಕೂಡ ಬರೀ ಸ್ಟೋರಿ ಹಾಕಿದೆ ಅಷ್ಟೇ. ಅವರೇ ಮಾಡಿದ್ದಾರೆ ಅಂದರೆ ಮಿಲಿಯನ್ ಫಾಲೋವರ್ಸು ಎಲ್ಲ ಸೀರಿಯಲ್ ಆ್ಯಕ್ಟರ್ಸ್ ಎಲ್ಲ ಮಾಡಿದ್ದಾರೆ. ಇನ್ನು ನಾವು ಇದರಲ್ಲಿ ಮಾಡೋದ್ರಲ್ಲಿ ಏನಿರಲ್ಲ, ಇದೇನು ಫ್ರಾಡ್ ಅಲ್ಲ ಅಂತ ನಮ್ಗೆ ಅವಾಗ ಒಂಥರ ಅಂದ್ಬಿಟ್ಟು ಮಾಡಿದ್ದು ಅಷ್ಟೇ. ಆದರೆ ಇದು ಫ್ರಾಡ್ ಅಂತ ಆಮೇಲೆ ಗೊತ್ತಾಗಿದ್ದು. ಆಮೇಲೆ ನಾವು ಯಾವುದೇ ಥರ ಸ್ಟೋರಿಗಳು ಹಾಕಿಲ್ಲ. ಆ್ಯಂಡ್ ಎಲ್ಲರಿಗೂ ಹೇಳೋದು ಇಷ್ಟೇ, ಜನಕ್ಕೆ ಯೂಸ್ ಆಗೋಂಥದ್ದನ್ನ ಕೊಡಿ. ಆ್ಯಂಡ್ ಸುಮ್ಮನೆ ವೇಸ್ಟ್ ಆಗಿ ಪ್ರಮೋಟ್ ಮಾಡೋದು, ಬೆಟ್ಟಿಂಗ್ ಪ್ರಮೋಟಿಂಗ್ ಯಾವುದೇ ಥರ ಪ್ರಮೋಟ್ ಮಾಡಬೇಡಿ. ಒಟ್ಟಿನಲ್ಲಿ ರೀಲ್ ಸ್ಟಾರ್ಗಳಿಗೆ ಬೆಂಗಳೂರು ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಜನರಿಗೆ ವಂಚಿಸುವ ಜಾಹೀರಾತುಗಳು ಇನ್ನೊಮ್ಮೆ ಪ್ರಕಟ ಮಾಡಿದ್ರೆ ಜೈಲಿಗೆ ಕಳಿಸಬೇಕಾಗತ್ತೆ, ಹುಷಾರ್ ಅಂತ ಎಚ್ಚರಿಕೆಯನ್ನ ಕೊಟ್ಟು ಕಳಿಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.